ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರೇವತಿ. ಫ್ರೆಂಡ್ಸ್, RG ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಾನಿವತ್ತು ಬ್ಲೌಸಿನ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡೋಕೆ ಬಂದಿದ್ದೀನಿ. ಏನಂತ ಅಂತಂದರೆ ತುಂಬ ಇಂಟ್ರೆಸ್ಟ್ ಆಗಿರೋ ವಿಷಯ. ಏನಂತಂದರೆ, ನಿಮ್ಮ ಬ್ಲೌಸನ್ನ ಯಾರಾದರೂ ಟೈಲರು ಹಾಳು ಮಾಡಿಕೊಟ್ಟಿದ್ದಾರಾ? ತುಂಬ ಇಷ್ಟಪಟ್ಟು ನೀವು ಸ್ಯಾರಿನ ತೊಗೊಂಡಿರ್ತೀರಾ, ಆದರೆ ಹಾಳು ಮಾಡಿಕೊಟ್ರೆ ತುಂಬ ಬೇಜಾರಾಗುತ್ತೆ. ಸ್ಯಾರಿ ಉಡೋದಕ್ಕೆ ಮನ್ಸು ಬರೋದಿಲ್ಲ. ಹಾಗಾಗಿ ಅದೇ ರೀತಿ ನನಗಾಗಿ ನಾನು ಟೈಲರ್ ಆದ್ರೂ ನನ್ನ ಬ್ಲೌಸನ್ನು ತೊಗೊಂಡೋಗ್ಬಿಟ್ಟು ಹಾಳು ಮಾಡಿ ಕೊಟ್ಟಿದ್ದಾರೆ. ಅಂದರೆ ಸ್ಟಿಚ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದು ಯಾವ ರೀತಿ ಹಾಳಾಗಿದೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಮತ್ತು ಇದೇ ಅಳತೆಗೆ ಯಾವ ರೀತಿ ಅಂದರೆ ಈ ಹಾಳಾಗಿರೋ ಬ್ಲೌಸನ್ನು ಯಾವ ರೀತಿ ಮಾರ್ಕ್ ಹಾಕ್ಬಿಟ್ಟು ಅಂದರೆ ಸರಿ ಮಾಡಿ ಸ್ಟಿಚ್ ಮಾಡೋದು ಯಾವ ರೀತಿ ಅಂದ್ಬಿಟ್ಟು ಕಟ್ಟಿಂಗು ಇರುತ್ತೆ. ಇವತ್ತು ಇಲ್ಲಿ ಏನೇನು ಬ್ಲೌಸಲ್ಲಿ ಹಾಳು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಅಂದರೆ ಈ ಬ್ಲೌಸ್ ನಾನು ಹಾಕೋದಕ್ಕೆ ಮನಸ್ಸು ಬರಲ್ಲ ಫ್ರೆಂಡ್ಸ್, ಅಷ್ಟು ತುಂಬ ಹಾಳು ಮಾಡಿದ್ದಾರೆ. ಇದ್ರಿಗಿಂತ ಈ ಬ್ಲೌಸ್ ತುಂಬ ಹಾಳು ಮಾಡಿದ್ದಾರೆ. ಅಂದರೆ ಈ ಸ್ಯಾರಿನೇ ಉಡೋದಕ್ಕೆ ಮನಸ್ಸು ಬರಲ್ಲ, ಅಷ್ಟು ಹಾಳು ಮಾಡಿದ್ದಾರೆ. ಏನು ಕಾರಣದಿಂದ ಬ್ಲೌಸು ಹಾಳಾಗುತ್ತೆ ಮತ್ತು ಆಲ್ಟರ್ನೇಟಿವ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಫುಲ್ ಹೇಳ್ತೀನಿ. ಈ ವಿಡಿಯೋದಲ್ಲಿ ಫಸ್ಟು ಎಲ್ಲೆಲ್ಲಿ ಏನೇನು ಹಾಳು ಮಾಡಿದ್ದಾರೆ, ಏನೇನು ಸರಿ ಮಾಡ್ಕೋಬೇಕಿತ್ತು ಅಂತ ಹೇಳ್ಬಿಟ್ಟು ಬ್ಲೌಸ್ ಬಗ್ಗೆ ಪೂರ್ತಿ ಮಾಹಿತಿ ಕೊಡ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲೂ ಸಹ ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್. ಈ ಬ್ಲೌಸು ನನಗೆ ಏನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಬ್ಲೌಸ್ ಬಗ್ಗೆ ಹೇಳ್ತೀನಿ ಫ್ರೆಂಡ್ಸ್. ಈ ಬ್ಲೌಸು ನನಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ, ಮತ್ತು ಏನೋ ಗೊತ್ತಿಲ್ಲ ತುಂಬ ಕಿರಿಕಿರಿ ಆಗುತ್ತೆ. ಅಂದರೆ ಕಪ್ಸ್ ಎಲ್ಲ ನೀಟಾಗಿ ಕೂರೋದಿಲ್ಲ, ಮತ್ತು ಇಲ್ಲಿ ಉಪ್ಪೆ ಬರುತ್ತೆ, ಮತ್ತು ಬ್ಯಾಕಲ್ಲಿ ಸಹ ನಂಗೆ ಅಷ್ಟೊಂದು ಕಂಫರ್ಟ್ ಆಗೋದಿಲ್ಲ. ಸ್ವಲ್ಪ ಮೈ ಉದ್ದ ಬೇಕಿತ್ತು ಅಂತ ಅನಿಸುತ್ತೆ. ಅಂದರೆ ಒಟ್ಟು ಈ ಬ್ಲೌಸ್ ಏನೋ ಆಗಲಿ ಹಾಕೊಂಡ ತಕ್ಷಣ ನನಗೆ ತುಂಬ ಕಂಫರ್ಟ್ ಅನಿಸೋದೇ ಇಲ್ಲ. ಹಾಗಾಗಿ ಈ ಬ್ಲೌಸಲ್ಲಿ ಏನೇನು ತಪ್ಪು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಈ ಬ್ಲೌಸಲ್ಲಿ ಏನೇನು ತಪ್ಪು ಮಾಡಿದ್ದಾರೆ, ಈ ಬ್ಲೌಸ್ ಏನು ಸರಿ ಮಾಡಿಕೊಂಡು ಸ್ಟಿಚ್ ಮಾಡಬೇಕಿತ್ತು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಬ್ಲೌಸು ಅಂದರೆ ನಾವೀಗ ತುಂಬ ಇಷ್ಟಪಟ್ಟು ಒಂದು ಸ್ಯಾರಿ ತೊಗೊಂಡಿರ್ತೀವಿ, ಬ್ಲೌಸ್ ಹಾಳಾಗಿಬಿಟ್ರೆ ಮತ್ತೆ ಅದನ್ನು ವೇರ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಈಗ ಈ ಬ್ಲೌಸು ಅಂದರೆ ಇದು ಫುಲ್ ಹಾಳಾಗಿಲ್ಲ, ಸ್ವಲ್ಪ ಒಂದು 4-5 ಕಂಪ್ಲೇಂಟ್ ಇದೆ, ಆದರೂ ನನಗೆ ಈ ಬ್ಲೌಸು ಕಂಫರ್ಟ್ ಆಗಲ್ಲ ಹಾಕೋದಕ್ಕೆ. ಏನೆಲ್ಲ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತೀನಿ. ಫಸ್ಟು ಈ ಬ್ಲೌಸು ಶೋಲ್ಡರ್ ಡ್ರಾಪ್ ಆಗುತ್ತೆ. ಯಾಕೆ ಈ ಬ್ಲೌಸು ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ಹೇಳಿದ್ರೆ ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಮಾರ್ಕ್ ಹಾಕಿದ್ದೀನಿ. ಅಂದರೆ ಇವರು ಹಾರ್ಮೋಲ್ ಶೇಪು ತಗೊಂಡಿರೋದು ತುಂಬ ಚಿಕ್ಕದಿದೆ. ಹಾರ್ಮೋಲ್ ಶೇಪು ಕರೆಕ್ಟಾಗಿ ನಾನಿಲ್ಲಿ ಗೆರೆ ಹಾಕ್ತಾ ಇದ್ದೀನಲ್ಲ, ಇಷ್ಟು ಬರಬೇಕಿತ್ತು. ಈ ಶೇಪು ಇಲ್ಲಿ ತೆಗ್ದಿರೋ ಶೇಪು ಇಲ್ಲಿ ಬರಬೇಕಿತ್ತು. ಇದು ಒಟ್ಟು ಅಂದಾಜಿಗೆ ಹಾಕಿದ್ದಾರೆ. ಕರೆಕ್ಟಾಗಿ ಇದನ್ನ 1/4 ಇಂಚಿಗೆ ಮಾರ್ಕ್ ಮಾಡಿ ಕಂಕ್ಳು ಶೇಪನ್ನು ತೆಗಿಬೇಕಿತ್ತು. ಹಾಗಾಗಿ ಇದು ಕಂಕ್ಳು ಶೇಪ್ ಹಾಕಿರೋದು ತಪ್ಪಾಗಿದೆ. ಹಾಗಾಗಿ ಇಲ್ಲಿ ಮುಂಭಾಗದಲ್ಲಿ ಇಲ್ಲಿ ಜಾಸ್ತಿ ಆಗಿದೆ ಬಟ್ಟೆ. ಇಲ್ಲಿ ಇಷ್ಟು ಬಂದಿದ್ರೆ ಕರೆಕ್ಟಾಗಿ ಈ ಬ್ಲೌಸು ಕರೆಕ್ಟಾಗಿ ಕೂರ್ತಿತ್ತು. ಮತ್ತು ಮುಂಭಾಗದ ಡೀಪು ತುಂಬ ಕಡಿಮೆ ತೆಗೆದಿದ್ದಾರೆ. ಇಷ್ಟು ಡೀಪ್ ಇದ್ದರೆ ನನಗೆ ನಿಜವಾಗ್ಲೂ ಬ್ಲೌಸನ್ನ ವೇರ್ ಮಾಡೋದಕ್ಕೆ ಆಗಲ್ಲ ಫ್ರೆಂಡ್ಸ್. ಯಾಕಂದರೆ ಇದು ಡೀಪು ಇಷ್ಟೇ ಇದ್ರೂ ಈ ಬ್ಲೌಸನ್ನ ನಾನು ಕರೆಕ್ಟಾಗಿ ತೋರಿಸ್ತೀನಿ ನಿಮಗೆ. ಈ ಬ್ಲೌಸು ಕರೆಕ್ಟಾಗಿ ಹೀಗೆ ಬರಬೇಕಿತ್ತು. ಈ ಬ್ಲೌಸು ಹೀಗೆ ಬಂದಿದ್ದರೆ ನನಗೆ ಕರೆಕ್ಟಾಗಿ ಕೂರ್ತಿತ್ತು ಅಂತ ಹೇಳಿ ನನ್ನ ಈ ಬ್ಲೌಸ್ ಒಂದೇ ಸರಿ ಹಾಕಿರೋದು ಫ್ರೆಂಡ್ಸ್. ನಂಗೆ ಅಷ್ಟೆಲ್ಲ ತಪ್ಪು ಕಾಣ್ತು ನೋಡಿ. ಈ ಕರೆಕ್ಟಾಗಿ ಹೀಗೆ ಬರಬೇಕಿತ್ತು. ಹೀಗೆ ಬಂದಿದ್ದರೆ ಇಲ್ಲಿ ಕರೆಕ್ಟಾಗಿ ಇಷ್ಟು ಬಟ್ಟೆ ಉಳಿತಿತ್ತು. ಆಗ ನಮಗೆ ಈ ಶೋಲ್ಡರ್ ಡ್ರಾಪ್ ಅನ್ನೋದು ಬರ್ತಿರ್ಲಿಲ್ಲ. ತುಂಬ ಒಂಥರ ಕರೆಕ್ಟಾಗಿ ಚೆನ್ನಾಗಿ ಫ್ರಂಟಲ್ಲಿ ತುಂಬ ನೀಟಾಗಿ ಕಾಣಿಸೋದೇ ಇಲ್ಲ ಫ್ರೆಂಡ್ಸ್. ಈ ಬ್ಲೌಸು ನೋಡಿ, ಇದು ಕರೆಕ್ಟಾಗಿ ಇಷ್ಟು ಬಂದಿದ್ದರೆ, ಮುಂಭಾಗದಲ್ಲಿ ಇಷ್ಟು ಡೀಪನ್ನು ತೆಗೆದಿದ್ರೆ ಕರೆಕ್ಟಾಗಿ ಮುಂದ್ಗಡೆ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗ್ತಿರ್ಲಿಲ್ಲ. ಇದರಲ್ಲಿ ಅದು ತಪ್ಪಿದೆ. ಮತ್ತು ಭುಜನ ಇಟ್ಟಿರೋದು 2.5 ಸ್ಟಿಚ್ ಆದಮೇಲೆ 2.5 ಬಂದರೆ ತುಂಬ ಒಂಥರ ಬ್ಲೌಸು ತುಂಬ ಕುತ್ತಿಗೆಗೆ ಹತ್ಕೊಂಡಂಗೆ ಇರುತ್ತೆ ಫ್ರೆಂಡ್ಸ್. ಅಷ್ಟಿರಬಾರ್ದು. ಅಂದರೆ ನೀವು ಏಜ್ ಆದವರಿಗೆ ಅಷ್ಟಿಟ್ಟರು ನಡೆಯುತ್ತೆ. ಹೆಂಗಿರೋರಿಗೆ ನೀವು 2.25 ಅಥವಾ 2 ಇಟ್ಕೊಂಡು ಇಲ್ಲಿ 2 ಇಟ್ಟ ತಕ್ಷಣ ಇಷ್ಟು ಕಡಿಮೆ ಆಗುತ್ತೆ. ಇಲ್ಲೂ ಸಹ ಹಾಗೆ ಕ್ಲೀನಾಗಿ ಬರುತ್ತೆ. ಅವಾಗ ಕರೆಕ್ಟಾಗಿ ಇಲ್ಲಿ ಕೂರುತ್ತೆ. ಈಗ ನಾವು ಶೋಲ್ಡರ್ ಹತ್ರ ಕರೆಕ್ಟಾಗಿ ಹೇಗೆ ಬ್ಲೌಸನ್ನು ಕೂರಿಸೋದು ಅಂತ ನಾನು ಕರೆಕ್ಟಾಗಿ ಈ ಬ್ಲೌಸಲ್ಲಿ ಹೇಳಿದ್ದೀನಿ. ಅಂದರೆ ಹಾರ್ಮೋಲ್ ಇಷ್ಟು ಬರಬೇಕಿತ್ತು, ಮತ್ತು ಮುಂಭಾಗದ ಡೀಪು ಇಷ್ಟು ತೆಗೆದಿದ್ರೆ ಕರೆಕ್ಟಾಗಿ ಕೂರ್ತಿತ್ತು. ಮತ್ತು ಬ್ರೆಸ್ಟ್ ಪಾಯಿಂಟು ಇಟ್ಟಿರೋದು, ಬ್ರೆಸ್ಟ್ ಪಾಯಿಂಟು ಇಲ್ಲೇನೋ ಕರೆಕ್ಟಾಗಿ ತೊಗೊಂಡಿದ್ದಾರೆ.
ಈ ಪಟ್ಟಿ ಶೇಪು ಇಷ್ಟು ಬರಬೇಕಿತ್ತು. ಪಟ್ಟಿ ಶೇಪು ಇಷ್ಟು ಬಂದಿದ್ರೆ ಕರೆಕ್ಟಾಗಿ ಹೋಗೋದು. ಮತ್ತು ಇಲ್ಲಿ ಇಷ್ಟು ಬಟ್ಟೆ ಹೋಗ್ಬೇಕಿತ್ತು. ಈ ಲೆಂತ್ ಸಹ ಜಾಸ್ತಿ ಆಗಿದೆ ಫ್ರೆಂಡ್ಸ್. ಈ ಲೆಂತ್ ಜಾಸ್ತಿ ಆಗಿದ್ದಕ್ಕಾಗಿ ಇಲ್ಲಿ ಬಟ್ಟೆ ಎಕ್ಸ್ಟ್ರಾ ಬ್ಯಾಕಲ್ಲಿ ಇಲ್ಲಿ ಉಳಿದಿದೆ. ಇಲ್ಲಿ ಉಳಿದಿರೋದ್ರಿಂದ ನನಗೆ ಬ್ಯಾಕಲ್ಲಿ ಕುಪ್ಪೆ ಬರುತ್ತೆ ಮತ್ತು ಸರಿ ಆಗಲ್ಲ, ಕರೆಕ್ಟಾಗಿ ಕೂರಲ್ಲ. ಮತ್ತು ಇಲ್ಲಿ ಟೈಟ್ ಆಗಿದೆ, ಅಂದರೆ ಇಲ್ಲಿ ನನಗೆ ಬ್ಲೌಸು ಇಷ್ಟು ಟೈಟ್ ಆಗಿದೆ. ಇಲ್ಲಿ ಟೈಟ್ ಆಗಿರೋದ್ರಿಂದ ಸಹ ಇಲ್ಲಿ ಕೂರ್ತಿಲ್ಲ. ಇಲ್ಲಿ ಇಷ್ಟು ಪ್ರಾಬ್ಲಮ್ ಇರೋದ್ರಿಂದ ಬ್ಲೌಸು ಇಲ್ಲಿ ಕರೆಕ್ಟಾಗಿ ಕೂರ್ತಾ ಇಲ್ಲ. ಈಗ ಪಟ್ಟಿ ನೋಡಿ ಫ್ರೆಂಡ್ಸ್, ಪಟ್ಟಿ ಇಲ್ಲಿ ತೆಗೆದಿರೋದು ಕರೆಕ್ಟ್ ಇದೆ, ಬರ್ತಾ ಇಲ್ಲಿ ಕಡಿಮೆ ಮಾಡಬೇಕಿತ್ತು. ಇಲ್ಲಿ ಪಟ್ಟಿ ಜಾಸ್ತಿ ಇದೆ, ಇಲ್ಲೂ ಸಹ ಕಂಕ್ಳು ಪಾಯಿಂಟ್ ಸಹ ಜಾಸ್ತಿ ಇದೆ. ಇದು ಎರಡೂ ತಪ್ಪಿಂದನೂ ಸಹ ಇಲ್ಲಿ ಕರೆಕ್ಟಾಗಿ ಬ್ಲೌಸು ಕೂರೋದಿಲ್ಲ. ಅಂದರೆ ಬ್ಯಾಕು ಇನ್ನೂ ಉದ್ದ ಬೇಕಿತ್ತು, ಬ್ಯಾಕು ಉದ್ದ ಅರ್ಧ ಇಂಚ್ ತಗೋಬೇಕಿತ್ತು, ತಗೊಂಡಿಲ್ಲ. ಮೇಯ್ನ್ ತಪ್ಪು ಮಾಡಿದ್ದಾರೆ. ಮತ್ತು ನಾವು ಬ್ಲೌಸು ಕರೆಕ್ಟಾಗಿ ಕೂರಬೇಕು ಅಂತ ಅಂದರೆ ನೀವು ಜಾಸ್ತಿ ಶೋಲ್ಡರಿಂದ ಕೆಳಗೆ ಇಲ್ಲಿ ಅಗಲ ತೆಗಿಬಾರ್ದು. ನಾವು ಈ ಕೆಳಗಡೆ ಇಲ್ಲಿ ರೌಂಡ್ ಶೇಪ್ ತೆಗೆದ್ಬಿಟ್ಟು ಇಲ್ಲಿ ಸ್ವಲ್ಪ ಈ ರೀತಿ ತಗೊಂಡಾಗ ಕ್ಲೀನಾಗಿ ಬರುತ್ತೆ. ಮತ್ತು ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಮೇಯ್ನ್ ಕಾರಣ ಅಂದರೆ ಟಕ್ಸನ್ನು ಇಷ್ಟು ಉದ್ದ ಹಿಡಿಯೋದು ಫ್ರೆಂಡ್ಸ್. ನೋಡಿ, ನಾವು ಇಲ್ಲಿ ಡೀಪ್ ಇಲ್ಲಿ ಬರೋವರೆಗೂ ಸಹ ಟಕ್ಸ್ ಪಾಯಿಂಟನ್ನು ಹಿಡಿದಿದ್ದಾರೆ, ಬ್ಯಾಕ್ ಟಕ್ಸ್ ಹಿಡಿದಿದ್ದಾರೆ. ಇದು ಶೋಲ್ಡರ್ ಡ್ರಾಪ್ ಆಗೋಕ್ಕೆ ಮುಖ್ಯ ಕಾರಣ ಆಗುತ್ತೆ. ಮತ್ತು ಬ್ಯಾಕಲ್ಲಿ ನೀಟಾಗಿ ಕೂರಲ್ಲ ಬ್ಲೌಸು. ನೀವು ಡೀಪ್ ಜಾಸ್ತಿ ಇದ್ದಷ್ಟು ಟಕ್ಸನ್ನು ಸ್ವಲ್ಪ ಕಡಿಮೆ ಹಿಡೀರಿ. ಡೀಪು ಮೇಲೆ ಬಂದಷ್ಟು ಟಕ್ಸನ್ನು ಮೇಲೆ ತನ್ನಿ, ಆಗ ಕ್ಲೀನಾಗಿ ಕೂರುತ್ತೆ ಬ್ಲೌಸು. ಇದು ನನಗೆ ಸ್ವಲ್ಪನೂ ಸಹ ಸರಿಯಾಗಲ್ಲ. ಇದನ್ನು ನಾನು ಯಾವ ರೀತಿ ಕರೆಕ್ಟಾಗಿ ಮಾರ್ಕ್ ಹಾಕಿ, ಅಂದರೆ ಬೇರೆ ಬ್ಲೌಸನ್ನು ಹೊಲಿತೀನಿ, ಯಾವ ರೀತಿ ಕರೆಕ್ಟಾಗಿ ಮಾರ್ಕ್ ಹಾಕ್ತೀನಿ ಅನ್ನೋದು ಇನ್ನೊಂದು ವಿಡಿಯೋದಲ್ಲಿ ಕಟ್ಟಿಂಗ್ ವಿಡಿಯೋ ಬರುತ್ತೆ. ಕಟ್ಟಿಂಗ್ ವಿಡಿಯೋ ಮತ್ತು ಸ್ಟಿಚಿಂಗ್ ವಿಡಿಯೋ ನಿಮಗೆ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಬೇಕು. ಮತ್ತು ಈ ವಿಡಿಯೋಗೆ ನೀವು ಹೆಚ್ಚೆಚ್ಚು ಲೈಕನ್ನು ಕೊಡಬೇಕು. ಕೊಟ್ಟಾಗ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಬ್ಲೌಸ್ ಇಷ್ಟೆಲ್ಲ ಪ್ರಾಬ್ಲಮ್ ಹೇಳಿದ್ದೀನಲ್ಲ, ಇದನ್ನು ಇನ್ನೊಂದು ಪೀಸಲ್ಲಿ ನಾನು ಮಾರ್ಕ್ ಹಾಕಿಬಿಟ್ಟು ಕಟ್ ಮಾಡಿ ಮತ್ತು ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇಷ್ಟು ಈಗ ಕಪ್ಸು ಕರೆಕ್ಟಾಗಿ ಇನ್ನೂ ಸ್ವಲ್ಪ ಪಟ್ಟಿ ಕೆಳಗೆ, ಇಲ್ಲಿ ಬ್ಯಾಕಲ್ಲಿ ಉದ್ದ ಬಂದಾಗ ಪಟ್ಟಿ ಇನ್ನೂ ಸ್ವಲ್ಪ ಕೆಳಗೆ ಬಂದು ಕರೆಕ್ಟಾಗಿ ಕೂರ್ತಿತ್ತು. ಈ ಬ್ಲೌಸಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ ಇದೆ. ನಾನು ಇದೇ ಬ್ಲೌಸನ್ನು ಇಟ್ಕೊಂಡ್ಬಿಟ್ಟು ಕರೆಕ್ಟಾಗಿ ಬೇರೆ ಬ್ಲೌಸ್ ಪೀಸಲ್ಲಿ ಅಳತೆ ಹಾಕಿ ಹೇಗೆ ಇದನ್ನು ಕರೆಕ್ಟಾಗಿ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಈ ಥರ ಏನಾದರೂ ಆಲ್ಟರ್ನೇಟ್ ಬ್ಲೌಸ್ ಬಂದಾಗ ನೀವು ಯಾವ ರೀತಿ ಸರಿ ಮಾಡ್ಕೋಬೇಕು ಅಂತ ಹೇಳಿದೆ. ನೀವು ಬ್ಲೌಸ್ ಕೊಟ್ಟಾಗ ನೀವು ನೋಡ್ಕೊಳ್ಳಿ, ಕರೆಕ್ಟಾಗಿ ನೋಡ್ತಿರುವಾಗೆ ಗೊತ್ತಾಗುತ್ತೆ. ಈ ರೀತಿಯೆಲ್ಲ ತಪ್ಪಿದ್ದಾಗ ಈ ಬ್ಲೌಸ್ ಕರೆಕ್ಟಾಗಿ ಅವರಿಗೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನೋಡ್ತಿರುವಾಗಲೇ ಗೊತ್ತಾಗುತ್ತೆ. ಈ ಬ್ಲೌಸಲ್ಲಿ ಏನೆಲ್ಲ ಪ್ರಾಬ್ಲಮ್ ಆಗಿದೆ ಅದನ್ನು ಹೇಗೆಲ್ಲ ಸರಿ ಮಾಡ್ಕೋಬೇಕು ಅಂತೇಳಿ ಹೇಳಿದೆ. ನಾನು ಇದನ್ನು ಸರಿ ಮಾಡಿಕೊಂಡು ಇನ್ನೊಂದು ಬ್ಲೌಸನ್ನು ಕಟ್ ಮಾಡಿ ಸ್ಟಿಚ್ ಮಾಡ್ತೀನಿ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಯಾರಿಗೆಲ್ಲ ಇದರ ಸರಿ ಮಾಡಿರೋ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ವಿಡಿಯೋ ಬೇಕು ಅನ್ನೋದನ್ನು ನೀವು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಈಗ ಈ ಬ್ಲೌಸನ್ನು ಸಹ ನನಗೆ ಹಾಳು ಮಾಡಿದ್ದಾರೆ. ಅಂದರೆ ಏನು ಗೊತ್ತಾ ಫ್ರೆಂಡ್ಸ್, ನನಗೆ ಬ್ಲೌಸ್ ಹೊಲ್ಕೊಡ್ತೀನಿ ಅಂತೇಳಿ ಬರ್ತಾರಲ್ಲ, ಅವರು ಇದನ್ನು ಸ್ಟಿಚ್ ಮಾಡಿದ್ರು. ಅಂದರೆ ಅವ್ರು ಏನು ಹೇಳಿದ್ರು ಅಂದರೆ, ನಾನು ನಿಮಗೆ ಬ್ಲೌಸನ್ನು ಸ್ಟಿಚ್ ಮಾಡಿ ಕೊಡ್ತೀನಿ ಅಂತ ಹೇಳಿದರು. ನನಗೆ ಆಯಿತು, ನೀವೊಂದು ಬ್ಲೌಸ್ ಹೊಲ್ಕೊಂಬಂದು ಕೊಡಿ ಅಂತ ಹೇಳಿದಾಗ ಅವರು ನಿಮ್ಮ ಅಳತೆನೇ ಹೊಲ್ಕೊಂಬಂದು ಕೊಡ್ತೀನಿ, ಬ್ಲೌಸ್ ಪೀಸ್ ಕೊಡಿ ಅಂದರು. ನನಗೆ ಇದು ತುಂಬ ಫೇವ್ರೆಟ್ ಸೀರೆ, ಆದರೆ ಅವರು ಚೆನ್ನಾಗಿ ಹೊಲಿತೀನಿ ಅಂತೆಲ್ಲ ತುಂಬ ಹೇಳ್ತಾ ಇರೋದ್ರಿಂದ ಹೊಲಿಬೋದು ಅಂತ ಹೇಳ್ಕೊಂಡು ನಾನು ಕೊಟ್ಟೆ. ಆದರೆ ಈ ಬ್ಲೌಸನ್ನು ಫುಲ್ಲು ಕೆಡಿಸಿದ್ದಾರೆ, ಹಾಕೋದಿಕ್ಕೆ ಬರೋದೇ ಇಲ್ಲ. ಅಂದರೆ ಈ ಬ್ಲೌಸಲ್ಲಿ ಏನೇನು ಪ್ರಾಬ್ಲಮ್ ಅಂತಂದರೆ, ಇದು ಫಸ್ಟು ಇದು ಹೊಲಿದಿರೋ ಮಿಷನ್ನು ಫಸ್ಟ್ ಕರೆಕ್ಟ್ ಇಲ್ಲ. ಅಂದರೆ ಈ ಮಿಷನ್ನು ತುಂಬ, ಅಂದರೆ ನೋಡಿ ಫ್ರೆಂಡ್ಸ್ ಹೇಗಾಗಿದೆ ಅಂದರೆ, ಬ್ಲೌಸ್ ಎಲ್ಲ ಸುಕ್ ಮಾಡಿಬಿಟ್ಟು ನನಗಿದು ತಂದುಕೊಟ್ಟಾಗ ತುಂಬ ಅಳು ಬಂದಂಗೆ ಆಯಿತು. ಅಂದರೆ ಬ್ಲೌಸ್ ಫುಲ್ ಇನ್ನು ನೋಡಿದ ತಕ್ಷಣ ಗೊತ್ತಾಯ್ತು. ನಾನೀಗ ಟೈಲರ್ ಆಗಿರೋದ್ರಿಂದ ನಂಗೆ ಬ್ಲೌಸ್ ಬಗ್ಗೆ ಪೂರ್ತಿ ಗೊತ್ತಿರೋದ್ರಿಂದ ನನಗೆ ಈ ಬ್ಲೌಸ್ ನೋಡಿದ ತಕ್ಷಣ ಇದು ನನಗೆ ಹಾಕೋಕ್ಕೆ ಬರೋಲ್ಲ ಅಂತೇಳಿ ಗೊತ್ತಾಗ್ಬಿಡ್ತು. ತುಂಬ ಬೇಜಾರಾಯಿತು. ಅವರು ಇದರಲ್ಲಿ ಏನೇನು ಪ್ರಾಬ್ಲಮ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಈ ಬ್ಲೌಸಲ್ಲಿ ಪ್ರಾಬ್ಲಮ್ ಮಾಡಿದ್ದಾರೆ, ಇದನ್ನು ಹೇಗೆ ಸರಿ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಡ್ತೀನಿ. ಫಸ್ಟು ಇವರು ಏನು ಪ್ರಾಬ್ಲಮ್ ಮಾಡಿದ್ದಾರೆ ಅಂತಂದರೆ, ಶೋಲ್ಡರು ತುಂಬ ಚಿಕ್ಕದಾಗಿ ತೊಗೊಂಡಿದ್ದಾರೆ. ಈ ಶೋಲ್ಡರು ತುಂಬ ದೊಡ್ಡದಾಗಿ ತೊಗೊಂಡ್ರೂ ಸಹ, ತುಂಬ ಜಾಸ್ತಿ ತೊಗೊಂಡ್ರೂ ಸಹ ಪ್ರಾಬ್ಲಮ್ ಆಗುತ್ತೆ, ತುಂಬ ಚಿಕ್ಕದಾಗಿ ತೊಗೊಂಡ್ರೂ ಸಹ ಪ್ರಾಬ್ಲಮ್ ಆಗುತ್ತೆ. ಮತ್ತು ಇದು ಬ್ರಷ್ ಪಾಯಿಂಟ್ ಪಟ್ಟಿ ಸಹ ಕರೆಕ್ಟಾಗಿ ತೊಗೊಂಡಿಲ್ಲ, ಸ್ಟ್ರೈಟಾಗಿ ತೊಗೊಂಡಿದ್ದಾರೆ. ಬ್ರಸ್ಟ್ ಪಾಯಿಂಟು, ನಿಪ್ಪಲ್ ಪಾಯಿಂಟ್ ಅದು ಯಾವುದು ಕರೆಕ್ಟಾಗಿ ತೊಗೊಂಡಿಲ್ಲ. ಮತ್ತು ಸ್ಲೀವು ಎಂಡಲ್ಲಿ ತುಂಬ ಟೈಟ್ ಹೊಲಿದಿದ್ದಾರೆ. ಇದಂತೂ ಬ್ಲೌಸು ಸ್ವಲ್ಪನೂ ಕಂಫರ್ಟ್ ಆಗೋಲ್ಲ. ಅಂದರೆ ಈ ಬ್ಲೌಸು ನೋಡಿ ಫ್ರೆಂಡ್ಸ್, ಈಗ ಇನ್ನು ತೋರಿಸ್ತೀನಿ. ಈ ಕಡೆ ಹಾರ್ಮೋಲು, ಈ ಕಡೆ ಹಾರ್ಮೋಲು ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಒಂದು ಕೈ ಅಂದರೆ ನಾನು ಟೇಪಲ್ಲಿ ಅಳ್ತಾ ಇಟ್ಟು ತೋರಿಸ್ತೀನಿ ನಿಮಗೆ. ನೋಡಿ, ಈ ಕಡೆ ಹಾರ್ಮೋಲ್ ರೌಂಡಿಂಗ್ ಬಂದುಬಿಟ್ಟು 7.5 ಇದೆ,
ಈ ಕಡೆ ಹಾರ್ಮೋಲ್ ರೌಂಡಿಂಗ್ ಬಂದ್ಬಿಟ್ಟು 8 ಇದೆ. ಎಷ್ಟು ಡಿಫ್ರೆನ್ಸ್ ಮಾಡಿದ್ದಾರೆ ನೋಡಿ ಬ್ಲೌಸು. ಈ ಬ್ಲೌಸ್ ನೋಡಿದ್ರ ಮೇಲೆ ನಾನು ಅವ್ರಿಗೆ ಹೇಳಿದೆ ನೀವು ಇನ್ನೂ ನೀಟಾಗಿ ಕಲಿಬೇಕು ಅಂದರು. ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ಕಚ್ಚಿ ಹೊಲ್ದಿದ್ದಾರೆ. ಮತ್ತು ಲೈನಿಂಗ್ ಅಟ್ಯಾಚ್ ಮತ್ತು ಮೇನ್ ಫ್ಯಾಬ್ರಿಕ್ಕು ಯಾವ ರೀತಿ ಮಾಡಿಬಿಟ್ಟು ಸ್ಲೀವನ್ನು ಕೊಟ್ಟಿದ್ದಾರೆ. ಈ ರೀತಿ ನೀವು ಬ್ಲೌಸನ್ನು ಸ್ಟಿಚ್ ಮಾಡ್ತಿದ್ದೀರಾ ಅಂತಂದರೆ ಯಾವತ್ತು ಎಷ್ಟು ಬ್ಲೌಸ್ ಹೊಲಿದ್ರೂ ಸಹ ಕರೆಕ್ಟಾಗಿ ಆಗೋದಿಲ್ಲ. ಮತ್ತು ನಾನು ಅಂದರೆ ಈ ಬ್ಲೌಸ್ ಹೊಲ್ಕೊಟ್ಟು ಈ ಸೀರೆ ನಂಗೆ ತುಂಬ ಫೇವ್ರೇಟ್ ಆಗಿರೋದ್ರಿಂದ ಹಾಳು ಮಾಡೋದಕ್ಕೆ ಇಷ್ಟ ಇಲ್ಲದೆ ಸ್ಟಿಚ್ಚೆಲ್ಲ ಹಾಕೊಂಡೆ, ಆದರೂ ಸಹ ಕರೆಕ್ಟಾಗಿಲ್ಲ. ಅಂದರೆ ಇದು ಫುಲ್ ಹಾಳು ಮಾಡಿಬಿಟ್ಟಿದ್ದಾರೆ. ಇದನ್ನು ನಾವು ಸರಿ ಮಾಡೋಕ್ಕೆ, ಈ ಬ್ಲೌಸನ್ನಂತೂ ಸರಿ ಮಾಡಿ ಹಾಕೊಳ್ಳೋದಕ್ಕೆ ಬರೋದಿಲ್ಲ. ಆದರೆ ಈ ಬ್ಲೌಸಿಗೆ ಈ ಸೀರೆಗೆ ನಾನು ಬೇರೆ ಬ್ಲೌಸನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕಾಗಿ ಕರೆಕ್ಟಾಗಿ ಮಾಡಿ ಇದನ್ನು ಅಳತೆನೆಲ್ಲ ಸರಿಯಾಗಿ ಮಾಡಿಬಿಟ್ಟು ನಾನು ಸ್ಟಿಚ್ ನೋಡಿ ಫ್ರೆಂಡ್ಸ್, ಇಲ್ಲಿ ಫಿಟ್ಟಿಂಗ್ ಸಹ ಕರೆಕ್ಟಾಗಿ ಮಾಡಿಲ್ಲ. ನೋಡಿ ಇದು ಹೇಗೆ ಕಾಣ್ತಿದೆ ಅಂತ ಹೇಳ್ಬಿಟ್ಟು ಸೈಡ್ ಫಿಟ್ಟಿಂಗ್ ಸಹ ಇವರಿಗೆ ಬರಲಿಲ್ಲ ಇಷ್ಟು. ಮತ್ತು ಟಕ್ಸ್ ಹಿಡ್ದಿರೋದು, ಪಟ್ಟಿ ಇಟ್ಟಿರೋದು, ಟೋಟಲ್ ಈ ಬ್ಲೌಸು ಎಲ್ಲೂ ಸಹ ಕರೆಕ್ಟಾಗಿ ಅವರು ಸ್ಟಿಚ್ ಮಾಡಿಲ್ಲ. ನೋಡಿ ಇಲ್ಲಿ ಸ್ಲೀವು ಈ ರೀತಿ ಅಂದರೆ ಲೈನಿಂಗ್ ಜಾರಿದೆ, ಮೇನ್ ಫ್ಯಾಬ್ರಿಕ್ ಇದಾಗಿದೆ, ಈ ರೀತಿ ಸ್ಟಿಚ್ ಮಾಡಿದ್ದಾರೆ. ಈ ರೀತಿ ಸ್ಟಿಚ್ ಮಾಡಿದಾಗ ಬಟ್ಟೆನ ಅವರಿಗೆ ನಾವು ಕೊಟ್ಬಿಟ್ಟು ಹೊಲಿಸೋಕ್ಕೂ ಬರೋದಿಲ್ಲ. ಇದನ್ನು ನೋಡಿಬಿಟ್ಟು ನಾನು ಇಲ್ಲ ನೀವು ಇನ್ನೂ ಕಲಿಬೇಕು, ಕಲ್ತ್ರ ಮೇಲೆ ಬ್ಲೌಸನ್ನು ತೊಗೊಂಡು ಹೊಲೀರಿ ಅಂತ ಹೇಳ್ಬಿಟ್ಟು ಹೇಳಿದೆ ನಾನು. ನೋಡಿ ಫ್ರೆಂಡ್ಸ್, ಅಂದರೆ ಹಾರ್ಮೋಲ್ ಶೇಪ್ ಸಹ ಸರಿ ಬಂದಿಲ್ಲ, ಹಾರ್ಮೋಲ್ ಉದ್ದ ರೌಂಡಿಂಗು ಯಾವುದು ಕರೆಕ್ಟಾಗಿ ಬಂದಿಲ್ಲ. ನಾನು ಈಗ ನನಗೆ ಈ ಬ್ಲೌಸು ಕರೆಕ್ಟಾಗಿ ಆಗುತ್ತೆ. ಈ ಬ್ಲೌಸು ನನಗೆ ಕರೆಕ್ಟಾಗಿ ಆಗುತ್ತೆ. ಈ ಬ್ಲೌಸ್ ಅಳತೆನ ತಗೊಂಡು ನಾನು ಯಾವ ರೀತಿ ಬ್ಲೌಸನ್ನು ಕಟ್ಟಿಂಗ್ ಮಾಡ್ತೀನಿ. ಕಟ್ಟಿಂಗ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಎಷ್ಟು ಜನಕ್ಕೆ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ವಿಡಿಯೋ ಬೇಕು ಅಂತ ನನಗೆ ಕಮೆಂಟ್ ಮಾಡಿ. ಬ್ಲೌಸು ನಮಗೆ ಆಲ್ಟರ್ನೇಟ್ ಬ್ಲೌಸನ್ನು ಕಸ್ಟಮರ್ ಕೊಟ್ಟಾಗ ನಾವು ಏನೆಲ್ಲ ಪ್ರಾಬ್ಲಮ್ ಇರುತ್ತೆ ಅದನ್ನು ನೋಡಿಕೊಂಡು ಸರಿ ಮಾಡೋದನ್ನು ಹೇಗೆ ಅಂತೇಳ್ಬಿಟ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿ ಕಟ್ಟಿಂಗ್ ವಿಡಿಯೋದಲ್ಲಿ ಬರುತ್ತೆ. ಆಲ್ಟರ್ನೇಟ್ ಕೊಟ್ಟಾಗ ನಾವು ಏನು ಸರಿ ಮಾಡ್ಕೊಬೇಕು ಅನ್ನೋದನ್ನು ನಾನು ಕರೆಕ್ಟಾಗಿ ಪರ್ಫೆಕ್ಟಾಗಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಯಾರಿಗೆಲ್ಲ ನೆಕ್ಸ್ಟ್ ವಿಡಿಯೋ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟಿಗೋಸ್ಕರ ಕಾಯ್ತಾ ಇರ್ತೀನಿ. ಯಾಕಂದರೆ ನಾಳೆ ನಾನು ಆ ಬ್ಲೌಸನ್ನು ಕಟ್ ಮಾಡ್ತೀನಿ ಮತ್ತು ಸ್ಟಿಚ್ ಮಾಡ್ತೀನಿ. ಹಾಗಾಗಿ ನೀವು ಆಲ್ಟರ್ನೇಟ್ ಕೊಟ್ಟಾಗ ಏನೆಲ್ಲ ಸರಿ ಮಾಡ್ಕೋಬೇಕು, ಯಾವೆಲ್ಲ ಪಾಯಿಂಟನ್ನು ನೋಡ್ಕೊಬೇಕು, ನಾವು ಹೇಗೆ ಸರಿ ಮಾಡಿ ಸ್ಟಿಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಈಗ ಟೈಲರ್ ಆಗಿರೋ ನಮಗೆ ಬ್ಲೌಸು ಶೋಲ್ಡರ್ ಡ್ರಾಪ್ ಆಗುತ್ತೆ, ಹಾರ್ಮೋಲ್ ರಿಂಕಲ್ಸ್ ಬರುತ್ತೆ, ಮತ್ತು ಬ್ಲೌಸು ಕರೆಕ್ಟಾಗಿ ಕೂರ್ತಿಲ್ಲ ಅಂತ ಹೇಳ್ಕೊಟ್ಟಾಗ ನಾವು ಏನು ಸರಿ ಮಾಡಿ ಹೊಲಿಬೇಕು ಅನ್ನೋದನ್ನು ನಾವು ಕರೆಕ್ಟಾಗಿ ತಿಳ್ಕೊಂಡಿರ್ಬೇಕು. ಆಗ ನಾವು ಕರೆಕ್ಟಾಗಿ ಒಂದು ಪರ್ಫೆಕ್ಟ್ ಟೈಲರ್ ಆಗೋದಕ್ಕೆ ಸಾಧ್ಯ. ಹಾಗಾಗಿ ನಾನು ನಾಳೆ ಅದನ್ನು ಏನೆಲ್ಲ ಸರಿ ಮಾಡಿಕೊಂಡ್ರೆ ಹೇಗೆಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್ ಫ್ರೆಂಡ್ಸ್.